ಅಲ್ಲಿ ಮೊದಲನೇದಾಗಿ ನಮ್ಮ ಎಲ್ಲ ಸಂಗೀತಗಾರರು ಅವ್ರನ್ನ ದೇವ್ರ ಥರ ಪೂಜಿಸ್ತೀವಿ. ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಸೇರಿ ಒಂದು ಹಾಡು ಮಾಡಿರೋದು. ಅವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ನಮ್ಮನ್ನೆಲ್ಲ ನೋಡಿ ಮೇಲಿಂದ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಹಾಡು ಬಗ್ಗೆ ಹೇಳ್ಬೇಕಂದ್ರೆ, ವೇಣು ಸರ್ ನನ್ನ ಗುರು ಸಮಾನರು. ಈ ಥರ ಯಾವುದೇ ಹೊಸ ಪ್ರಾಜೆಕ್ಟ್ ಆದರೂ ಅಥವಾ ಅವ್ರು ಯಾವುದೇ ಸಿನಿಮಾಗೆ ಸಂಗೀತ ಮಾಡಿದ್ರು ಮೊದಲು ನನಗೊಂದು ಕಾಲ್ ಬರುತ್ತೆ. ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಷ್ಟೇ, ವ್ಯಾಸ ಫ್ರೀ ಇದೆಯಪ್ಪ ಒಂದು ಹಾಡ್ಬೇಕು ನೀನು ಅಂತ. ಅವ್ರು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ, ಒಂದು ಆಶೀರ್ವಾದಕ್ಕೆ ಕೂಡ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಯಾಕೆ ಅವ್ರ ಮೇಲೆ ಅಷ್ಟು ಅಭಿಮಾನ ಅಂದರೆ, ನಾವು ಚಿಕ್ಕ ವಯಸ್ಸಿಂದ ರೇಡಿಯೋದಲ್ಲಿರ್ಬೋದು ಹಾಡುಗಳು ಕೇಳ್ಕೊಂಡು ಬಂದಿರೋ ಟೈಮಿಂದ ಆ ಹಾಡಲ್ಲಿರೋ ತಬಲಾ ನಮಗೊಂದು ಹೊಸ ಒಂದು ಅನುಭವ ಕೊಡೋದು. ಏನೋ ತಬಲಾ ಬೇರೆ ಥರ ಕೇಳಿಸ್ತಾ ಇದೆಯಲ್ಲ, ಅಷ್ಟು ಕ್ಲಾರಿಟಿ. ಆ ಹಾಡಿನ ಧ್ವನಿ ಸಮಕ್ಕೆ ತಬಲಾ ಕೇಳಿಸೋದು, ಯಾರಿದು ಅಂತ ನಾವು ಹುಡುಕ್ಬೇಕು, ಆ ಥರ ಅವರದ್ದು ಪ್ಲೇಯಿಂಗು. ಸೊ ಆ ಥರ ಇದ್ದಾಗ ವೇಣು ಸರ್ ಹಂಸಲೇಖ ಸರ್ಗೆ, ಅವತ್ತಿನ ಎಲ್ಲ ಸಂಗೀತ ನಿರ್ದೇಶಕರಿಗೆ ನುಡಿಸ್ತಾ ಇದ್ದಿದ್ದು ಕೇಳಿ ಇವ್ರನ್ನ ಭೇಟಿ ಮಾಡಬೇಕು ಅಂತ ಭಾಳ ಇತ್ತು ನನಗೆ. ನಾನು ಚಿಕ್ಕ ಹುಡುಗ ಇದ್ದಾಗ ಎದೆ ತುಂಬ ಹಾಡುವನ್ನು ನುಡಿಸೋರು ಸರ್, ಅವಾಗ ನೋಡಿದ್ದು. ಆ್ಯಂಡ್ ನಾನು ಇಂಡಸ್ಟ್ರಿಗೆ ಬಂದಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿ ನಾನು ಅವ್ರನ್ನ ಕೇಳ್ತಾ ಇದ್ದೆ, ಎಸ್ ಪಿ ಸರ್ ಕಾರ್ಯಕ್ರಮದಲ್ಲಿ ನಾನು ಹಾಡಬೇಕು ಅಂತ ನಂಗೆ ಭಾಳ ಆಸೆ. ಯಾವ ಥರ ಆದರೆ ನನಗೆ ಅದೊಂದು ಮಾಡಿಕೊಡಿ, ಆ ಕನಸು ನನಸಾಗುತ್ತೆ ಅಂತ. ನಾ ಹೇಳಿದ್ದು 1 ತಿಂಗಳಿಗೇ ಕಾಲ್ ಮಾಡಿ, ದೊಡ್ಡಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಐತೆ ಎಸ್ ಪಿ ಸರ್ದು. ಅಂದರೆ ಸರ್ ಫುಲ್ ಶೋ ಅವ್ರು ಹಾಡೋರು, ಮಧ್ಯದಲ್ಲಿ ಅವ್ರಿಗೆ ರೆಸ್ಟ್ ಬೇಕು ಅಂತ ಬೇರೆ ಸಿಂಗರ್ಸ್ನ ಕರೆಸಿ ಒಂದು 2 ಹಾಡು ಹಾಡೋ ಥರ ಅವ್ರ ಮುಂದೆ ಒಂದು ಪದ ಹಾಡಿದ್ರೂ ಸಾರ್ಥಕತೆನೆ. ಬಟ್ ಎಸ್ ಪಿ ಸರ್ ಸ್ಟೇಜಲ್ಲಿ ಒಂದು ಹಾಡು ಅವಕಾಶ ಬಂದಾಗ ಹಾಡಿದಾಗ ಎಸ್ ಪಿ ಸರ್ ಭಾಳ ಇಷ್ಟಪಟ್ಟು, ಯಾರು ಈ ಹುಡುಗ ಇಷ್ಟು ದಿನ ನೋಡೇ ಇರಲಿಲ್ಲ ಅಂತ, ಇದೊಂದು 10-12 ವರ್ಷದ ಹಿಂದೆ ಭಾಳ ಹೊಗಳಿ ನನಗೆ ಆಶೀರ್ವಾದ ಮಾಡಿ, ಜನಗಳ ಕೆಲೆಲ್ಲ ಹುಡುಗಂಗೆ ಒಳ್ಳೆ ಭವಿಷ್ಯ ಇದೆ, ಮುಂದೆ ಒಳ್ಳೆ ಹಿನ್ನೆಲೆ ಗಾಯಕರಾಗೋ ಎಲ್ಲ ಸಾಧ್ಯತೆ ಇದೆ ಹುಡುಗ ಅಂತ ಆಶೀರ್ವಾದ ಮಾಡಿದರು. ಆ ಥರ ಒಂದು 5-6 ಕಾರ್ಯಕ್ರಮ ಮಾಡಿದ್ದೆ ಎಸ್ ಪಿ ಸರ್ ಜೊತೆ. ಇನ್ನೂ ಭಾಳ ಮಾಡಬೇಕಿತ್ತು, ಕೊರೋನಾಯಿಂದ ನಾವು ಅನ್ಫಾರ್ಚುನೇಟ್ಲಿ ಕಳ್ಕೊಂಡ್ವಿ ಅವ್ರನ್ನ. ಬಟ್ ಈ ಹಾಡು ಮೂಲಕ ಇದೇನಾಗಿದೆ ಅಂದರೆ, ಈ ಹಾಡು ಪರ್ಟಿಕ್ಯುಲರ್ಲಿ ಒಂದು ದೇವ್ರ ನಾಮದ ಥರ ಪ್ರೆಸೆಂಟ್ ಮಾಡಿರೋ ಹಾಡು, ಒಂದು ದೈವ ಭಾವನೆ ಬರುತ್ತೆ ಈ ಹಾಡು ಕೇಳಿದ್ರೆ. ನಮ್ಮ ಮಂಜುನಾಥ್ ಕೆಸ್ತೂರ್ ಅವರ ಒಂದು ಸಾಹಿತ್ಯದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವೇಣುಗೋಪಾಲ್ ಸರ್, ವೇಣು ಸರ್ ಮ್ಯೂಸಿಕಲ್ಲಿ ಅದೊಂಥರ ಕೇಳಿದ್ರೆ ಒಂದು ಬೆಳಗ್ಗೆ ನಾವು ಪ್ಲೇ ಮಾಡ್ಕೊಂಡು ಕೇಳ್ಬೋದು, ದೇವ್ರ ಹಾಡ್ತಾರ, ಆ ಥರ ಮೂಡಿ ಬಂದಿದೆ. ನಾನು ಇದಕ್ಕೆ ಹಾಡಿರೋದು ಒಂಥರ ಸಾರ್ಥಕತೆ ನನಗೆ. ನೀವೇ ಹೇಳ್ತೀರಿ, ಈಗ 12 ವರ್ಷದ ಹಿಂದೆ ಒಂದು ವೇದಿಕೆಯಲ್ಲಿ ಫಸ್ಟ್ ಮಾತಲ್ಲೇ ನಿಮ್ಮ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾರೆ. ಅಂದ್ರೆ ಚಿಕ್ಕವರನ್ನ ದೊಡ್ಡವ್ರನ್ನ ಎಲ್ಲರೂ ಯಾವ ರೀತಿ ನೋಡ್ಬೇಕು ಅನ್ನೋದು ಅಬ್ಸಲ್ಯೂಟ್ಲಿ ಎಲ್ಲ ಗುಣಗಳಿಂದನೇ ಈ ತರದೊಂದು ಸಾಂಗ್ ಬರೆಯಕ್ಕೆ ಅಥವಾ ಬರೋ ಕಾರಣ ಆಯ್ತಾ? ನಿಜ ಅಲ್ಲ, ಅವರ ಚಿಕ್ಕವರಿರ್ಲಿ ದೊಡ್ಡವ್ರಿರ್ಲಿ ಅವ್ರು ನಡ್ಕೋತಿದ್ದ ರೀತಿ ನಮಗೆಲ್ಲ ಪಾಠ. ಈಗಿನ ಹುಡುಗರಿಗೆ ನನ್ನ ಒಂದಷ್ಟು ಜನ ಕೇಳ್ತಾರೆ, ಈಗಿನ ಯಂಗ್ಸ್ಟರ್ಸು, ಸರ್ ಪ್ಲೇಬ್ಯಾಕ್ ಇಷ್ಟು ಹಾಡಿದ್ದೀರಾ, ನಮ್ಮ ಜೊತೆ ಅಷ್ಟು ಆರಾಮಾಗಿ ಒಡನಾಟ ಆರಾಮಾಗಿ ಮಾತಾಡ್ತಿರಲ್ಲ, ಹೆಂಗೆ ಒಂಚೂರು ಆಟಿಟ್ಯೂಡ್ ತೋರಿಸಲ್ಲ ಅಂತ. ನಾನು ಎಸ್ ಪಿ ಸರ್ ನೋಡ್ಕೊಂಡು ಬೆಳೆದವನು ಗುರು. ಆಟಿಟ್ಯೂಡ್ ಅನ್ನೋ ಪ್ರಶ್ನೆ ಅವ್ರಿಗೆ ಒಂದು ಕಿಂಚಿತ್ತು ಇರಲಿಲ್ಲ, ಆ ಮಾತಾ ಇಲ್ಲ ಅವರಲ್ಲಿ. ಅವ್ರನ್ನ ಜಾನಕಿ ಅಮ್ಮನ ಎಲ್ಲ ನೋಡಿ ಬೆಳೆದಿದ್ದು ನಾವು. ಜಾನಕಿ ಅಮ್ಮನೂ ಅಷ್ಟೇ, ಒಂದು ಕಾನ್ಸರ್ಟಲ್ಲಿ ರಿಹರ್ಸಲಲ್ಲಿ ಜೊತೆಗೆ ಹಾಡ್ತಿರ್ತೀವಿ, ಜಾನಕಿ ಅಮ್ಮ ಬರ್ತಾರೆ, ಅವ್ರೊಂದು ಚೇರ್ ಮೇಲೆ ಕೂತಿರ್ತಾರೆ, ನಾನು ಅವ್ರು ಬಂದರು ಅಂತ ನೆಲದ ಮೇಲೆ ಅವ್ರ ಕಾಲ ಹತ್ರ ಕೂತ್ಕೋತೀನಿ. ನಾನು ಅವರು ಇದು ಡ್ಯುಯೆಟ್ ಹಾಡಬೇಕಿರುತ್ತೆ, ಅವ್ರು ಸರಿಸಮಾನವಾಗಿ ಚೇರ್ ಮೇಲೆ ಕೂತ್ಕೋಬಾರ್ದು ಅಂತ ನಾನು ಕೆಳಗಡೆ ಕೂತ್ಕೊಂಡೆ. ಅವರು ಯಾಕೆ ಮೇಲ್ಗಡೆ ಬಪ್ಪ ಅಂದರು. ಇಲ್ಲಮ್ಮ ಇಲ್ಲೇ ಕೂತ್ಕೋತೀನಿ. ಈಗ ನೀನು ಮೇಲೆ ಬರ್ತೀಯ, ನಾನೇ ಕೆಳಗಡೆ ಕೂತ್ಕೊಳ್ಳ ಅಂದ್ಬಿಟ್ರು. ಜಾನಕಿ ಅಮ್ಮ ನಂಗೆ ಹೇಳ್ಬೇಕಾರೆ, ಎಸ್ ಪಿ ಸರ್ ಇರಲಿ ಜಾನಕಿ ಅಮ್ಮ ಇರಲಿ, ಯಂಗ್ಸ್ಟರ್ಸು ಯಾರು ಟ್ಯಾಲೆಂಟ್ಸ್ ಇದ್ದಾರೆ, ಟ್ರೂ ಟ್ಯಾಲೆಂಟ್ಗೆ ಅಷ್ಟೇ ಇದು ಸಪೋರ್ಟ್ ಅಷ್ಟೇ. ಅಲ್ಲೇನು ಚಿಕ್ಕವರು ದೊಡ್ಡವರು ಅಂತ ಇರಲಿಲ್ಲ, ಅದನ್ನೇ ನಾವೀಗ ಪಾಲಿಸ್ಕೊಂಡು ಬರ್ತಾ ಇದೀವಿ ಅಷ್ಟೇ. ಆ ಸಿಂಪ್ಲಿಸಿಟಿಗೆ ಅವರು ಅಗೇನ್ ದೇವರು ಅಂತ ಅದಕ್ಕೆ ಹೇಳ್ತೀವಿ. ಎವ್ರಿ ಮಿನಿಟ್ ನಾವು ಎಸ್ ಪಿ ಸರ್ನ ದೇವರು ಅಂತ ಯಾಕಂತೀವಿ ಅಂದರೆ, ನಾಟ್ ಜಸ್ಟ್ ಫಾರ್ ದ ಟ್ಯಾಲೆಂಟ್, ಅವರು ಆಫ್ ಸ್ಕ್ರೀನು ಆಫ್ ರೆಕಾರ್ಡಿಂಗ್ ಇದ್ದಿದ್ದು ಆ ಒಂದು ವ್ಯಕ್ತಿತ್ವಕ್ಕೂ ನಾವೆಲ್ಲ ಅಭಿಮಾನಿಗಳೇ. ಅಂದರೆ ಶಾರ್ಟ್ ಟೈಮಲ್ಲಿ ಅವರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ಮಾಡ್ತಿದ್ದೆ ಕಮ್ಮಿ, ಜಗತ್ತಾದ್ಯಂತ ಓಡಾಡೋರಲ್ಲ. ಸೊ ನಾನು ಒಂದ್ಸಲಿ ಹಾಡೋಕ್ಕೆ ಶುರು ಮಾಡಿದ್ಮೇಲೆ ಪ್ರತಿ ಕಾರ್ಯಕ್ರಮದಲ್ಲೂ ಅವ್ರ ಜೊತೆಗೆ ಹಾಡಿದ್ದೀನಿ. ಮಾಡಿರ್ಬೋದು, ಒಂದು 8-10 ಶೋ ಮಾಡಿರ್ಬೋದು ಜೊತೆಗೆ. ನೋಡಿ ಬಾಯಿ ತುಂಬ ಮಾತಾಡ್ಸೋರು, ಆಶೀರ್ವಾದ ಕೊಡೋರು, ಅದನ್ನು ಖಂಡಿತ ಮಿಸ್ ಮಾಡ್ಕೋತೀವಿ. ಅಂದರೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಟೈಮಲ್ಲೂ ವಾಯ್ಸ್ ಇನ್ನೂ ಅಷ್ಟೇ ಪವರ್ಫುಲ್ ಆಗಿತ್ತು ಅವ್ರದ್ದು. ಯಾವತ್ತೂ ಕಾರ್ಯಕ್ರಮದಲ್ಲಿ ಅವ್ರ ಒರಿಜಿನಲ್ ಶ್ರುತಿ ಹಾಡು ಶ್ರುತಿ ಇರುತ್ತಲ್ಲ, ಅದು ಯಾವತ್ತೂ ಕಮ್ಮಿ ಮಾಡ್ಕೊಂಡು ಹಾಡಿದವರಲ್ಲ. ರೆಕಾರ್ಡಿಂಗಲ್ಲಿ ಏನು ಶ್ರುತಿಲಿ ಹಾಡಿದ್ರು ಅವ್ರು 75 ವರ್ಷದಲ್ಲೂ ಅದೇ ಶ್ರುತಿಲಿ ಹಾಡ್ತಾಯಿದ್ರು, ಯಾವತ್ತೂ ಕಮ್ಮಿ ಮಾಡಿ. ಅದನ್ನು ಹಾಡು ಕೊಡ್ತಿದ್ದ ಗೌರವ ಆದವರು. ಸೊ ಆ ವಾಯ್ಸನ್ನ ನಾವು ಮಿಸ್ ಮಾಡ್ಕೋತೀವಿ. ನನಗೆ ಇವತ್ತಿಗೂ ಅಷ್ಟೇ ರೆಕಾರ್ಡಿಂಗ್ಗಳಿಗೆ ಹೋದಾಗ
ಒಂದು ಹೊಸ ಹಾಡು ಬಂದ್ರೆ ಇದನ್ನ ಎಸ್ ಪಿ ಸರ್ ಹೆಂಗ್ ಅಪ್ರೋಚ್ ಮಾಡೋರು, ಅವ್ರು ಹಾಡಿದ್ರೆ ಹೆಂಗ್ ಹಾಡಿರೋರು, ಎಲ್ಲೆಲ್ಲಿ ಏನೇನು ಎಕ್ಸ್ಪ್ರೆಷನ್ಸ್ ಕೊಟ್ಟಿರೋರು, ಅದನ್ನ ಒಂದು ಮನ್ಸಲ್ಲಿ ಇಟ್ಕೊಂಡು ಇವತ್ತಿಗೂ ನಾವು ಹಾಡನ್ನ ಅಪ್ರೋಚ್ ಮಾಡೋಂಥದ್ದು. SPB ಅವರ ಸಾಂಗ್ಗಳಲ್ಲಿ ನಿಮ್ಗೆ ತುಂಬಾ ಫೇವರೇಟ್ ಸಾಂಗ್? ಅದು ಸಡನ್ ಆಗಿ ಅಷ್ಟು ಸಾವಿರಾರು ಹಾಡುಗಳಲ್ಲಿ ಆಬ್ವಿಯಸ್ಲಿ ಈ ಚೈತ್ರದ ಪ್ರೇಮಾಂಜಲಿ ಆಲ್ಬಮ್ಮು ಆ್ಯಂಡ್ ನಮ್ಮ ಇದು ರವಿ ಸರ್ಗೆ ಹಾಡಿರೋ ಸೀರೀಸು ಎಲ್ಲನೂ ಅಟ್ಮೋಸ್ಟ್ ಫೇವ್ರೇಟು. ಆ್ಯಂಡ್ ವೇಣು ಸರೇ ನುಡಿಸಿದ್ರು. ಈಗ ಮಾತಾಡ್ತಾ ಇದ್ವಿ ಈ ಚೋರಿಯಾಗಿದೆ ನನ್ನದು ಅದಿದೆಯಲ್ಲ, ಅದು ಅಗೇನ್ ಅವ್ರು ಹಾಡಿರೋ ಪ್ಯಾಥೋ ಸಾಂಗ್ಸು, ಪವರ್ಫುಲ್ ಸಾಂಗ್ಸು, ಲವ್ ಸಾಂಗ್ಸು ಎಲ್ಲ ಒಂದೊಂದೊಂದು ಎಕ್ಸ್ಪ್ರೆಷನ್ ಆ್ಯಂಡ್ ಒಂದೊಂದು ಹೀರೋಗೆ ಒಂದೊಂದು ವಾಯ್ಸು, ಅದೆಲ್ಲ ಏನು ಲೈಬ್ರರಿನೇ ನಮಗೆ ಫಾರ್ ಲೈಫ್. ಈ ಸಾಂಗ್ ಅಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ತುಂಬಾ ಜನ ಗಾಯಕರು ಒಟ್ಟಿಗೆ ಆಡಿರುವಂತ ಸಾಂಗ್. ಯಾಕಂದ್ರೆ ಅವ್ರು ಕೊಟ್ಟಂತ ಒಂದು ದೊಡ್ಡ ಟ್ರಿಬ್ಯೂಟ್ ಅಂತಾನೆ ಹೇಳ್ಬೋದು. ಹೌದೌದು, ಎಷ್ಟು ಜನ ಗಾಯಕರು ಒಂದೇ ಸಾಂಗ್ ಅಲ್ಲಿ ಹೌದು, ವಿಜಯ್ ಸರ್ ಆಗಿ ನೀವಾಗಿ ಅರ್ಚನಾ ನಿಜ ನಿಜ. ಆ್ಯಂಡ್ ಆ ಹಾಡು ಡಿಮ್ಯಾಂಡ್ ಮಾಡ್ತಿತ್ತು. 3 ಚರಣ ಇದೆ, ಆಮೇಲೆ ಹಾಡಲ್ಲಿ ಅಷ್ಟು ವಿಷಯ ಇದೆ. ಎಸ್ ಪಿ ಸರ್ ಹೆಂಗಿದ್ರು, ಹಾಡನ್ನ ಹೆಂಗೆ ಅಪ್ರೋಚ್ ಮಾಡೋರು, ಆಫ್ ಸ್ಕ್ರೀನ್ ಹೆಂಗಿದ್ರು, ಸಂಗೀತಗಾರರ ಜೊತೆ ಹೆಂಗಿದ್ರು, ಅದೆಲ್ಲ ಕವರ್ ಆಗಿದೆ ಲಿರಿಕಲ್ಲಿ. ಆ್ಯಂಡ್ ನಾವು ಹಾಡಿರೋ ಸಿಂಗರ್ಸ್ ಎಲ್ಲರೂ ಅದನ್ನ ಪರ್ಸ್ನಲ್ ಆಗಿ ಅದನ್ನ ಅನುಭವಿಸಿದ್ದೀವಿ. ಅನುಭವಕ್ಕೆ ಬಂದಿರೋಂಥ ವಿಷಯ ಅದು. ಎಸ್ ಪಿ ಸರ್ ನಮ್ಮ ಜೊತೆಗೆಲ್ಲ ಹೆಂಗಿದ್ರು, ಅದು ಹಾಡ್ಬೇಕಾದ್ರೆ ನಮಗೆ ಅಷ್ಟು ಭಾವಪೂರ್ಣವಾಗಿ ಮೂಡಿ ಬಂದಿರೋ ಕಾರಣ ಅದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು, ನಾಟ್ ಜಸ್ಟ್ ಸಾಹಿತ್ಯ. ಸೊ ಹಾಗಾಗಿ ಅಷ್ಟು ಜನ ಹಾಡಿರೋದು ಮೇ ಬಿ ಇನ್ನೂ ಇಂಡಸ್ಟ್ರಿಯವರೆಲ್ಲ ಸೇರಿ ಇನ್ನೂ ದೊಡ್ಡ ಹಾಡು ಮಾಡಿದ್ರು ಕಮ್ಮಿನೇ ಆ ವ್ಯಕ್ತಿತ್ವಕ್ಕೆ. ಆ್ಯಂಡ್ ಸದ್ಯಕ್ಕೆ ಇಷ್ಟು ಜನ ಸೇರಿ ಹಾಡಿದ್ದೀವಿ. ಆ್ಯಂಡ್ ಹಾಡು ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡ್ ಬಂದಿದೆ. ಜನ ಎಲ್ಲ ಕೇಳಿದ್ರೆ ಐ ಆಮ್ ಶ್ಯೂರ್ ಇದನ್ನ ದಿನ ಬೆಳಗ್ಗೆ ಕೇಳೋವಂಥ ಒಂದು ಹಾಡಿದು, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ.